ಇಂಥವ್ರುಗಳಿಗೆಲ್ಲ ಈ ಟ್ಯಾಲೆಂಟ್ಸ್ಗಳು ಯಾವುದೇ ವೇದಿಕೆಯಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಇವರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡಿ ತನ್ನ ಒಳಗಡೆ ಎಷ್ಟು ನೀಚತನ ಇದೆ ಅಂತ ಅದನ್ನ ಇದು ಮಾಡಿ, ಆಮೇಲೆ ಇಂಥದ್ದೇ ಮನಸ್ಥಿತಿ ಇರೋರು ಇವ್ರಿಗೆ ಕ್ಲಾಪ್ಸು, ಇವ್ರಿಗೆ ಕಮೆಂಟ್ಸ್ಗಳು, ಲೈಕಿಂಗ್ಸ್ಗಳು ಇದನ್ನೆಲ್ಲ ಮಾಡಿ ಇಂಥ ಒಂದು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಇವತ್ತು ತುಂಬ ಜಾಸ್ತಿ ಆಗಿದೆ ಸೋಷಲ್ ಮೀಡಿಯಾದಲ್ಲಿ. ಅದು ಎಲ್ರಿಗೂ ಎಫೆಕ್ಟ್ ಆಗಿದೆ, ನನಗೆ, ನಿಮಗೆ, ಎಲ್ರಿಗೂ. ಏನಾದರೂ ಇವತ್ತು ಏನಾಗಿದೆ ಅಂತಂದರೆ ತುಂಬ ಜನಕ್ಕೆ ತಾವು ಏನಾದರೂ ಈಗ ಸೋಷಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದಕ್ಕೋ ಅಥವಾ ನಮ್ಮಲ್ಲಿ ಏನಿದೆ ಒಂದು ಟ್ಯಾಲೆಂಟ್ ಅದನ್ನ ತೋರಿಸ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ಯಾಕಂದರೆ ಅಲ್ಲಿ ಕೆಳಗಡೆ ಬರೋ ಅಂಥ ವಿಲಕ್ಷಣ ಅವರ ಒಂದು ಸ್ಯಾಡಿಸಮ್ದು ಕಮೆಂಟ್ಸ್ಗಳೇನಿದೆ. ಸೊ ಇದ್ರ ಬಗ್ಗೆ ಏನಾಯಿತು ಅಂತ ಅಂದರೆ ನಮ್ಮ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅಷ್ಟೇ, ನಮ್ಮ ಹಿರಿಯ ಆರ್ಟಿಸ್ಟ್ಗಳು ಮತ್ತು ಎಲ್ಲರೂ ಗೊಚ್ಚೆ ಕಲ್ಲೆಸೆಯೋದು ಬೇಡ ನಮಗೆ ಯಾಕೆ ಅಂತ ಸುಮ್ಮನೆ ಕೂತಿದ್ರು. ಬರ್ತಾ ಈಗ ನಾವೇನು ಬಿಗ್ ಬಾಸ್ 12 ಆದಾಗಂತೂ ಯಾರ್ಯಾರೋ ಈ ರೀತಿ ಒಂದು ಟ್ರೆಂಡೇ ಮಾಡ್ಕೊಂಡ್ರು. ಯಾಕಂತಂದರೆ ಇದು ಮಿಸ್ಟೇಕ್ ಆಗಿರೋದೇ ಮುಂಚೆ ಅದು ನಾವು ಚಿಕ್ಕ ಇದ್ದಾಗಲೇ ಅದಕ್ಕೆ ಆ್ಯಕ್ಷನ್ ತಗೊಂಡಿದ್ರೆ ಇವತ್ತು ಇಷ್ಟು ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಇಂಥ ಏನು ನಾನು ಚಪ್ರಿಗಳಂತ ಕರೆದಿದ್ದೀನಿ ಇವ್ರನ್ನ, ಬಿಕಾಸ್ ದೇ ಆರ್ ಆಲ್ ಆ್ಯಂಟಿ ಸೋಷಲ್. ಇವರೆಲ್ಲ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಇಂಥವ್ರು ಈ ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಇದೇನಾಗಿದೆ, ಎಲ್ಲರೂ ಗೊಚ್ಚೆ ಕಲ್ಲೆಸೋದು ಬೇಡ, ಇವತ್ತು ಗೊಚ್ಚೆ ಭಾಳ ದೊಡ್ಡದಾಯಿತು. ಇದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಲೇಬೇಕು. ಸೊ ನಮಗೆ ಇವತ್ತು ಏನು ವೇದಿಕೆ ಸಿಕ್ಕಿದೆ ಮತ್ತು ನಾವು ಇವತ್ತು ಕೇಳ್ಕೊಂಡು ಸುಮ್ಮನೆ ಇರೋವಂಥ ಕ್ಯಾಟಗರಿ ನಮ್ಮದಲ್ಲ. ಸೊ ಇದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡಿದ್ವಿ. ನಾನೇ ಫಸ್ಟ್ ಎತ್ಕೊಂಡೆ ಇದನ್ನು. ಯಾಕಂದರೆ ತುಂಬ ಕೆಲವರು ಸೆಲೆಬ್ರಿಟಿಗಳು ಸೀಕ್ರೆಟಾಗಿ ಕಂಪ್ಲೇಂಟ್ ಕೊಟ್ಟು FIR ಕೊಟ್ಟು ಇದು ಮಾಡ್ತಾಯಿದ್ರು. ನನಗೆ ಗೊತ್ತಿತ್ತು ಇದು ನನಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನಾನು ಅದನ್ನ ಎತ್ಕೊಂಡೆ. ನನ್ನ ಬಗ್ಗೆನೂ ಭಾಳ ಬ್ಯಾಡ್ ಕಮೆಂಟ್ಸ್. ಬಟ್ ತುಂಬ ಇದ್ದಾರೆ ನನ್ನ ಬಗ್ಗೆ. ನಾನು ಬಿಗ್ ಬಾಸ್ ಇದ್ದಾಗಲೇ ಯಾರ್ಯಾರು ಈ TRPಗೋಸ್ಕರ, ಇವ್ರ ಕಮೆಂಟ್ ಲೈಕಿಂಗ್ಗೋಸ್ಕರ, ಇವರಿಗೆ ನಾವು ಯಾವ ದಾರಿಯಿಂದ ಬಂದಿದ್ದೀವಿ ಅಂತ ಗೊತ್ತಾ. ಇವ್ರುಗಳಿಗೆ ಯಾರನ್ನೋ ಅಲ್ಲಿ ನೋಡ್ಕೊಳ್ತಾರೆ, ಯಾರಿಗೆ ಹೈಪ್ ಸಿಗ್ತಾ ಇದೆ ಅಂತ. ಅವ್ರ ಹೈಪ್ ಸಿಕ್ಕಿದಾಗ ಅವನಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇನ್ನೊಬ್ಬರನ್ನ ತೇಜಾವಧೆ ಮಾಡಿ, ಈಗ ಏನು PR ಅಂತ ಹೇಳಿ ಮತ್ತು ಇನ್ನು ಕೆಲವರು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅವ್ರನ್ನ ತೇಜಾವಧೆ ಮಾಡಿ ಇವ್ರಿಗೆ, ಆಮೇಲೆ ಇವ್ರುಗಳಿಗೆ ಕ್ಲಾಪ್ಸ್. ನಾಳೆ ದಿವಸ ಈ ಯಾರೀಗ ಇಂಥ ಚಪ್ರಿಗಳಿಗೆ, ಇಂಥ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಈ ಬ್ಯಾಡ್ ಕಮೆಂಟ್ಸು, ಈ ಬ್ಯಾಡ್ ಟ್ರೋಲ್ಸು, ಯಾರೋ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸೆಲೆಬ್ರಿಟೀಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇವ್ರಿಗೆ ಮಾಡಿದಾಗ ಅದೊಂದು ವಿಕೃತ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅವ್ರಿಗೆ. ಇವ್ರಿಗೆ ಕ್ಲಾಪ್ಸ್. ನಾಳೆ ದಿವಸ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಆಗ್ತಾರೆ. ಆ ಟೈಮಲ್ಲಿ ಇವರು ಅವ್ರಿಗೂ ಬರ್ತಾರೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ಅದ್ರದ್ದು ಇಂಪ್ಯಾಕ್ಟ್ ಏನು ಅಂತ. ಇವತ್ತು ಅದ್ರದ್ದು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ, ಎಷ್ಟು ಕಷ್ಟ ಇದೆ. ಆಮೇಲೆ ಎಲ್ಲ ಅನ್ಕೋತಾರೆ ಈ ಸೆಲೆಬ್ರಿಟೀಸ್ ಅಂದ ತಕ್ಷಣ ಏನು ಅದು ರಾತ್ರಿ ಊಟ ಮಾಡಿ ಮಲಗಿದ ತಕ್ಷಣ ನೆಕ್ಸ್ಟ್ ದಿವಸ ಯಾರೂ ಸೆಲೆಬ್ರಿಟಿ ಆಗಲ್ಲ. ಅದ್ರ ಹಿಂದಿನ ತ್ಯಾಗ, ಅದ್ರದ್ದು ಕಷ್ಟ, ಅದ್ರದ್ದು ಹಾರ್ಡ್ ವರ್ಕ್, ಅವರು ಕಳ್ಕೊಂಡಿರೋದು, ಪಡ್ಕೊಂಡಿರೋದು ಅದು ಅವ್ರಿಗೆ ಮಾತ್ರ ಗೊತ್ತು. ಅದು ಯಾರಿಗೂ ಗೊತ್ತಿರಲ್ಲ. ಅದನ್ನು ಹಾಕಿ ನಾನು ಹೇಳೋದು, ಈ ಸೋಷಲ್ ಮೀಡಿಯಾದಲ್ಲಿ ಇವ್ರು ಏನು ಈ ಟ್ರೋಲರ್ಸ್ಗೆ ರೋಸ್ಟರ್ ಇದ್ದಾರಲ್ಲ, ಕರ್ಕೊಂಡು ಬರಲಿ, ನಿಜಾಂಶನ ತೆಗಿಲಿ. ಸರ್ ನೀವು ಇದು ಆದ್ರಲ್ಲ, ಇದ್ರ ಹಿಂದೆ ನೀವು ಪಟ್ಟಂಥ ಕಷ್ಟಗಳು ಏನು ಅಂತ ಗೊತ್ತಾಗುತ್ತೆ. ಆಗ ಅದನ್ನು ತರೋದು ಬಿಟ್ಟು ಇವತ್ತು ಯಾರು ಸ್ವಲ್ಪ ಲೈಮ್ ಲೈಟ್ ಇಟ್ಟಿದ್ದಾರೆ, ನಾವಂತ ಬಿಡಿ ಯಾರೇ ಆಗಿರಲಿ, ಯಾರು ಲೈಮ್ ಲೈಟ್ ಇದ್ದಾರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರ ಸಿಚುವೇಶನ್ ತಿಳ್ಕೊಳ್ದೆ ಅವ್ರನ್ನ ಟ್ರೋಲ್ ಮಾಡಿ ಒಂದು ವಿಲಕ್ಷಣ ಇದು ಲೈಕಿಂಗ್ಸಿಗೆ ಆಮೇಲೆ ಕಮೆಂಟ್ಸ್ಗಳಿಗೆ ಇದು ಮಾಡೋದು, ಇದು ಸರಿಯಲ್ಲ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ವಿ. ನನಗೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಇಮ್ಮಿಡಿಯೇಟಾಗಿ ರ್ಯಾಪಿಡ್ ರೆಸ್ಪಾನ್ಸ್ ಸಿಕ್ತು. ನನಗೆ ಮೊದಲನೇದಾಗಿ ನಿಮ್ಮನ್ನು ಸೇರಿಸಿ ಯಾರೆಲ್ಲ ನನ್ನ ಮೀಡಿಯಾ, ನನ್ನ ಫ್ರೆಂಡ್ಸ್ ಇದ್ದರು, ನ್ಯೂಸ್ ಚಾನಲ್ಸ್, ನನ್ನ ಮಾಧ್ಯಮ ಮಿತ್ರರಿದ್ದರು, ಇಮ್ಮಿಡಿಯೇಟಾಗಿ ನನಗೆ ರೆಸ್ಪಾನ್ಸ್ ಕೊಟ್ಟು ಇದನ್ನೊಂದು ತುಂಬ ರೀಚ್ ಆಗೋ ಹಾಗೆ ಮಾಡಿದ್ರು ಈ ವಿಚಾರವನ್ನು. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ.